ನಮಸ್ಕಾರ ಸ್ನೇಹಿತರೆ, ಇದುವರೆಗೂ ಯಾರು ರೈಸ್ ವಿತ್ ಲೋಖಂಡೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೈಸ್ ವಿತ್ ಲೋಖಂಡೆ. ಇಂದು ನಾವು ಮಾತನಾಡಲಿರುವ ವಿಷಯ ಕೇವಲ ಒಂದು ರಾಕೆಟ್ ಬಗ್ಗೆ ಅಲ್ಲ. ಇದು ಭಾರತದ ಕನಸುಗಳ ಬಗ್ಗೆ, ಇದು ಯುವಕರ ಸಾಮರ್ಥ್ಯದ ಬಗ್ಗೆ, ಇದು ನಾವು ಕೂಡ ಮಾಡಬಹುದು ಎಂಬ ಆತ್ಮವಿಶ್ವಾಸದ ಬಗ್ಗೆ. ಒಮ್ಮೆ ಬಾಹ್ಯಾಕಾಶಕ್ಕೆ ರಾಕೆಟ್ ಕಳಿಸುವುದು ಸರ್ಕಾರದ ಸಂಸ್ಥೆಗಳ ಕೆಲಸ ಮಾತ್ರ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಇಂದು ಕಾಲ ಬದಲಾಗಿದೆ. ಭಾರತದ ಖಾಸಗಿ ಕಂಪನಿಗಳು ಕೂಡ ವಿಶ್ವಮಟ್ಟದಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತಿವೆ. ಡ್ರೀಮ್ ಬಿಗ್, ಸ್ಟಾರ್ಟ್ ಸ್ಮಾಲ್, ನೆವರ್ ಗಿವ್ ಅಪ್. ಇತ್ತೀಚೆಗೆ ಭಾರತದ ಮೊದಲ ಖಾಸಗಿ ರಾಕೆಟ್ ಯಶಸ್ವಿಯಾಗಿ ಆಕಾಶಕ್ಕೆ ಹಾರಿತು. ಇದು ಕೇವಲ ಒಂದು ಉಡಾವಣೆ ಅಲ್ಲ, ಇದು ಭಾರತದ ಹೊಸ ಆರಂಭ. ಈ ಸಾಧನೆಯ ಹಿಂದೆ ಎಷ್ಟು ವರ್ಷಗಳ ಪರಿಶ್ರಮ ಇದೆ? ಯಾರು ಈ ರಾಕೆಟ್ ನಿರ್ಮಿಸಿದರು? ಇದರಿಂದ ಭಾರತಕ್ಕೆ ಆಗುವ ಲಾಭವೇನು? ಭವಿಷ್ಯದಲ್ಲಿ ನಮ್ಮ ದೇಶ ಎಲ್ಲಿಗೆ ತಲುಪಬಹುದು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಿಮ್ಮ ಮನಸ್ಸಿಗೆ ಸ್ಫೂರ್ತಿ ನೀಡುವ ಒಂದು ಸಂದೇಶ ನಿಮ್ಮನ್ನು ಕಾಯುತ್ತಿದೆ. ಸ್ನೇಹಿತರೆ, ಈ ಸಾಧನೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಭಾರತದ ಬಾಹ್ಯಾಕಾಶ ಪಯಣವನ್ನು ಸ್ವಲ್ಪ ತಿಳಿದುಕೊಳ್ಳಬೇಕು. 1969ರಲ್ಲಿ ಸ್ಥಾಪನೆಯಾದ ಇಸ್ರೋ ತನ್ನ ಕಠಿಣ ಪರಿಶ್ರಮದಿಂದ ಇಂದು ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ಬಾಹ್ಯಾಕಾಶ ಸಂಸ್ಥೆಗಳಲ್ಲಿ ಒಂದಾಗಿದೆ. ಚಂದ್ರಯಾನ, ಮಂಗಳಯಾನ, ಆದಿತ್ಯ L1 ಈ ಎಲ್ಲ ಯಶಸ್ಸುಗಳು ಭಾರತದ ಹೆಸರನ್ನು ಜಗತ್ತಿನಾದ್ಯಂತ ಬೆಳಗಿಸಿವೆ. ಆದರೆ ಒಂದು ಪ್ರಶ್ನೆ ಇತ್ತು, ಸರ್ಕಾರದ ಜೊತೆಗೆ ಖಾಸಗಿ ಕಂಪನಿಗಳು ರಾಕೆಟ್ ನಿರ್ಮಿಸಬಹುದೇ? ಕೆಲವು ವರ್ಷಗಳ ಹಿಂದೆ ಉತ್ತರ ಸ್ಪಷ್ಟವಾಗಿರಲಿಲ್ಲ. ಆದರೆ ಭಾರತ ಸರ್ಕಾರ ಬಾಹ್ಯ ಕ್ಷೇತ್ರವನ್ನು ಖಾಸಗಿ ಕಂಪನಿಗಳಿಗೆ ತೆರೆದ ನಂತರ ಅನೇಕ ಯುವ ಉದ್ಯಮಿಗಳು ಮತ್ತು ವಿಜ್ಞಾನಿಗಳು ಹೊಸ ಕನಸನ್ನು ಕಾಣಲು ಆರಂಭಿಸಿದರು. ಆಪರ್ಚುನಿಟಿ ಕ್ರಿಯೇಟ್ಸ್ ಇನೋವೇಷನ್. ದೇಶದ ಹಲವಾರು ಸ್ಟಾರ್ಟ್ಅಪ್ಗಳು ಹೊಸ ತಂತ್ರಜ್ಞಾನಗಳ ಮೇಲೆ ಕೆಲಸ ಆರಂಭಿಸಿದವು. ಅವರ ಗುರಿ ಕೇವಲ ರಾಕೆಟ್ ನಿರ್ಮಿಸುವುದಲ್ಲ, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಸುರಕ್ಷಿತವಾಗಿ ಮತ್ತು ವೇಗವಾಗಿ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸುವುದು. ವರ್ಷಗಳ ಸಂಶೋಧನೆ, ನೂರಾರು ವಿಜ್ಞಾನಿಗಳ ಪರಿಶ್ರಮ, ಸಾವಿರಾರು ಗಂಟೆಗಳ ಪರೀಕ್ಷೆ, ಈ ಎಲ್ಲದರ ಫಲವಾಗಿ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರ ಹೊಸ ಎತ್ತರವನ್ನು ತಲುಪಿತು. ಇದು ಕೇವಲ ಒಂದು ಕಂಪನಿಯ ಯಶಸ್ಸಲ್ಲ, ಇದು ಕೇವಲ ಭಾರತದ ಯುವ ಶಕ್ತಿಯ ಗೆಲುವು. ಇಂದು ಜಗತ್ತು ಭಾರತವನ್ನು ಕೇವಲ ಉಪಗ್ರಹ ಉಡಾವಣೆ ಮಾಡುವ ದೇಶವಾಗಿ ಮಾತ್ರವಲ್ಲ, ಸ್ಪೇಸ್ ಟೆಕ್ನಾಲಜಿ ಲೀಡರ್ ಆಗಿಯೂ ನೋಡಲು ಆರಂಭಿಸಿದೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ನಾವು ತಂತ್ರಜ್ಞಾನವನ್ನು ಖರೀದಿಸುತ್ತಿದ್ದೆವು. ಇಂದು ನಾವು ತಂತ್ರಜ್ಞಾನವನ್ನು ನಿರ್ಮಿಸುತ್ತಿದ್ದೇವೆ. ದಿಸ್ ಈಸ್ ದ ನ್ಯೂ ಇಂಡಿಯಾ. ಸ್ನೇಹಿತರೆ, ಒಂದು ರಾಕೆಟ್ ನಿರ್ಮಿಸುವುದು ಎಂದರೆ ಇದು ಆಟದ ವಸ್ತುವಲ್ಲ, ತಯಾರಿಸುವಷ್ಟು ಸುಲಭವಲ್ಲ. ಅದರ ಹಿಂದೆ ಸಾವಿರಾರು ಗಂಟೆಗಳ ಸಂಶೋಧನೆ, ನೂರಾರು ಪರೀಕ್ಷೆಗಳು ಮತ್ತು ಅನೇಕ ವೈಫಲ್ಯಗಳು ಇರುತ್ತವೆ. ಸಕ್ಸಸ್ ಈಸ್ ಬಿಲ್ಟ್ ಆನ್ ಕೌಂಟ್ಲೆಸ್ ಫೇಲ್ಯೂರ್. ಭಾರತದ ಮೊದಲ ಖಾಸಗಿ ರಾಕೆಟ್ ಕೂಡ ಇದೇ ರೀತಿಯಿಂದ ಪ್ರಯಾಣವನ್ನು ಆರಂಭಿಸಿತು. ಯುವ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ಒಂದೇ ಗುರಿಯೊಂದಿಗೆ ಕೆಲಸ ಮಾಡಿದರು. ಭಾರತದ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು. ಪ್ರತಿಯೊಂದು ಬೋಲ್ಟ್, ಪ್ರತಿಯೊಂದು ಇಂಜಿನ್ ಮತ್ತು ಪ್ರತಿಯೊಂದು ಸಾಫ್ಟ್ವೇರನ್ನು ನೂರಾರು ಬಾರಿ ಪರೀಕ್ಷಿಸಲಾಯಿತು. ಒಂದು ಸಣ್ಣ ತಪ್ಪು ಕೂಡ ರಾಕೆಟ್ ಉಡಾವಣೆಯನ್ನು ವಿಫಲಗೊಳಿಸಬಹುದು. ಆದ್ದರಿಂದ ಪ್ರತಿಯೊಂದು ಹಂತದಲ್ಲೂ ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡಲಾಯಿತು. ಉಡಾವಣೆಯ ದಿನ ಎಲ್ಲರ ಕಣ್ಣುಗಳು ಒಂದೇ ಕಡೆ ನೆಟ್ಟಿದ್ದವು. 10, 9, 8 ಕೌಂಟ್ ಡೌನ್ ಆರಂಭವಾಯಿತು. 3, 2, 1 ಲಿಫ್ಟ್ ಆಫ್. ಕ್ಷಣ ಮಾತ್ರದಲ್ಲಿ ರಾಕೆಟ್ ಅಗ್ನಿ ಜ್ವಾಲೆಯೊಂದಿಗೆ ಆಕಾಶದತ್ತ ಚಿಮ್ಮಿತು. ಆ ಕ್ಷಣ ಕೇವಲ ವಿಜ್ಞಾನಿಗಳ ಸಂತೋಷವಲ್ಲ, ಅದು 140 ಕೋಟಿ ಭಾರತೀಯರ ಹೆಮ್ಮೆಯ ಕ್ಷಣವಾಗಿದೆ. ಆ ಕ್ಷಣ ಎಲ್ಲರೂ ಸಂತೋಷವಾದರು. ಅದು 140 ಕೋಟಿ ಭಾರತೀಯರ ಹೆಮ್ಮೆಯ ಕ್ಷಣವಾಯಿತು. ರಾಕೆಟ್ ತನ್ನ ಗುರಿಯತ್ತ ಯಶಸ್ವಿಯಾಗಿ ಸಾಗಿದಾಗ ನಿಯಂತ್ರಣ ಕೊಠಡಿಯಲ್ಲಿ ಚಪ್ಪಾಳೆಗಳ ಸದ್ದು ಮೊಳಗಿತು. ಅನೇಕ ವಿಜ್ಞಾನಿಗಳು ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಡ್ರೀಮ್ ಡೂ ಕಮ್ ಟ್ರೂ ಇಫ್ ಯು ನೆವರ್ ಗಿವ್ ಅಪ್. ಈ ಸಾಧನೆ ಜಗತ್ತಿಗೆ ಒಂದು ಸಂದೇಶ ನೀಡಿತು. ಭಾರತ ಈಗ ಕೇವಲ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ದೇಶವಲ್ಲ, ಅದನ್ನು ಮುನ್ನಡೆಸುವ ದೇಶವಾಗಿದೆ. ಆದರೆ ಈ ಯಶಸ್ಸು ಭಾರತದ ಭವಿಷ್ಯವನ್ನು ಹೇಗೆ ಬದಲಾಯಿಸಬಹುದು?
ಸಾಮಾನ್ಯ ಜನರಿಗೆ ಇದರ ಪ್ರಯೋಜನವೇನು? ಸ್ನೇಹಿತರೆ, ಒಂದು ರಾಕೆಟ್ ಆಕಾಶಕ್ಕೆ ಹಾರಿದರೆ ನಮಗೆ ಏನು ಪ್ರಯೋಜನ ಎಂಬ ಪ್ರಶ್ನೆ ಹಲವರಿಗೆ ಬರಬಹುದು. ಆದರೆ ಇದರ ಉತ್ತರ ತುಂಬ ದೊಡ್ಡದು. ಮೊದಲನೆಯದಾಗಿ, ಇದರಿಂದ ಭಾರತದಲ್ಲಿ ಸಾವಿರಾರು ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ರಾಕೆಟ್ ನಿರ್ಮಾಣಕ್ಕೆ ಇಂಜಿನಿಯರ್ಗಳು, ವಿಜ್ಞಾನಿಗಳು, ತಂತ್ರಜ್ಞಾನಿಗಳು, ಸಾಫ್ಟ್ವೇರ್ ಮತ್ತು ತಜ್ಞರು ಮತ್ತು ಅನೇಕ ಕ್ಷೇತ್ರಗಳ ಪರಿಣಿತರು ಬೇಕಾಗುತ್ತದೆ. ಅಂದರೆ ಯುವಕರಿಗೆ ಹೊಸ ಅವಕಾಶಗಳು ದೊರೆಯುತ್ತವೆ. ಮೋರ್ ಇನೋವೇಷನ್, ಮೋರ್ ಜಾಬ್ಸ್, ಮೋರ್ ಗ್ರೌತ್. ಎರಡನೆಯದಾಗಿ, ವಿದೇಶಿ ಕಂಪನಿಗಳು ತಮ್ಮ ಉಪಗ್ರಹಗಳನ್ನು ಉಡಾಯಿಸಲು ಭಾರತವನ್ನು ಆಯ್ಕೆ ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಇದರಿಂದ ಭಾರತಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಬರಬಹುದು. ಮೂರನೆಯದಾಗಿ, ಖಾಸಗಿ ಕಂಪನಿಗಳ ನಡುವೆ ಸ್ಪರ್ಧೆ ಹೆಚ್ಚಾದರೆ ಹೊಸ ತಂತ್ರಜ್ಞಾನಗಳು ಇನ್ನಷ್ಟು ವೇಗವಾಗಿ ಅಭಿವೃದ್ಧಿಯಾಗುತ್ತವೆ. ಕಡಿಮೆ ವೆಚ್ಚದಲ್ಲಿ ಉತ್ತಮ ಸೇವೆ ದೊರೆಯುತ್ತದೆ. ಇದು ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತದೆ. ನಾಲ್ಕನೆಯದಾಗಿ, ಇಂತಹ ಸಾಧನೆಗಳು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಬಹುದು. ನಾನು ವಿಜ್ಞಾನಿಯಾಗಬಹುದು, ನಾನು ಒಂದು ಸ್ಟಾರ್ಟಪ್ ಆರಂಭಿಸಬಹುದು, ನಾನು ದೇಶಕ್ಕಾಗಿ ದೊಡ್ಡ ಸಾಧನೆ ಮಾಡಬಹುದು ಎಂಬ ಕನಸುಗಳು ಹುಟ್ಟುತ್ತವೆ. ಇಂಪಾಸಿಬಲ್ ಈಸ್ ಜಸ್ಟ್ ಎ ವರ್ಡ್. ಸ್ನೇಹಿತರೆ, ಒಂದು ದೇಶದ ನಿಜವಾದ ಶಕ್ತಿ ಎಂದರೆ ನೈಸರ್ಗಿಕ ಸಂಪತ್ತಿನಲ್ಲಿ ಮಾತ್ರ ಇರುವುದು. ಆದರೆ ಯುವಕರ ಕನಸುಗಳಲ್ಲಿ ಇರುತ್ತದೆ. ಇಂದು ಭಾರತದ ಯುವಕರು ಕನಸು ಕಾಣುತ್ತಿದ್ದಾರೆ. ಈ ಕನಸುಗಳು ನನಸಾಗಿರುತ್ತಿದ್ದಾವೆ. ಇದು ಕೇವಲ ಒಂದು ರಾಕೆಟ್ನ ಯಶಸ್ಸಲ್ಲ, ಇದು ಭಾರತದ ಭವಿಷ್ಯದ ಯಶಸ್ಸಿನ ಆರಂಭ. ಸ್ನೇಹಿತರೆ, ಭಾರತದ ಮೊದಲ ಖಾಸಗಿ ರಾಕೆಟ್ನ ಯಶಸ್ಸು ಕೇವಲ ಇಂದಿನ ಸಾಧನೆಯಲ್ಲ, ಇದು ಮುಂದಿನ ಹಲವು ದಶಕಗಳ ಭವಿಷ್ಯವನ್ನು ರೂಪಿಸುವ ಹೆಜ್ಜೆಯಾಗಿದೆ. ಮುಂದಿನ ದಿನಗಳಲ್ಲಿ ಭಾರತದಿಂದ ಇನ್ನೂ ಅನೇಕ ಖಾಸಗಿ ರಾಕೆಟ್ಗಳು ಗಗನಕ್ಕೇರಲಿವೆ. ಸಣ್ಣ ಉಪಗ್ರಹಗಳಿಂದ ಹಿಡಿದು ದೊಡ್ಡ ವೈಜ್ಞಾನಿಕ ಮಿಷನ್ಗಳವರೆಗೆ ಭಾರತ ತನ್ನದೇ ಆದ ತಂತ್ರಜ್ಞಾನದಿಂದ ವಿಶ್ವಕ್ಕೆ ಹೊಸ ದಾರಿಯನ್ನು ತೋರಿಸಲಿದೆ. ಒಂದು ಕಾಲದಲ್ಲಿ ನಾವು ಇತರ ದೇಶಗಳ ಸಾಧನೆಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದೆವು. ಇಂದು ಜಗತ್ತೇ ಭಾರತದ ಸಾಧನೆಯನ್ನು ನೋಡಿ ಚಪ್ಪಾಳೆ ತಟ್ಟುತ್ತಿದೆ. ಇಂಡಿಯಾ ಈಸ್ ನಾಟ್ ಜಸ್ಟ್ ಪಾರ್ಟಿಸಿಪೇಟಿಂಗ್, ಇಂಡಿಯಾ ಈಸ್ ಲೀಡಿಂಗ್. ಸ್ನೇಹಿತರೆ, ಈ ಕತೆ ನಮಗೆ ದೊಡ್ಡದೊಂದು ಪಾಠ ಕಲಿಸುತ್ತದೆ. ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ. ಸಾವಿರಾರು ಪ್ರಯತ್ನಗಳು, ನೂರಾರು ವೈಫಲ್ಯಗಳು, ಅನೇಕ ತ್ಯಾಗಗಳು ಇವೆಲ್ಲ ಸೇರಿ ಒಂದು ಯಶಸ್ಸನ್ನು ನಿರ್ಮಿಸುತ್ತವೆ. ನಮ್ಮ ಜೀವನವು ಅದೇ ರೀತಿ. ಇಂದು ನಾವು ವಿದ್ಯಾರ್ಥಿಯಾಗಿರಬಹುದು, ಉದ್ಯೋಗ ಹುಡುಕುತ್ತಿರಬಹುದು, ಅಥವಾ ನಿಮ್ಮದೇ ಕನಸಿನ ಹಿಂದೆ ಓಡುತ್ತಿರುವವರು ಆಗಿರಬಹುದು. ಒಂದು ವಿಷಯ ಮಾತ್ರ ನೆನಪಿಡಿ: ನೆವರ್ ಸ್ಟಾಪ್ ಲರ್ನಿಂಗ್, ನೆವರ್ ಸ್ಟಾಪ್ ಟ್ರೈಯಿಂಗ್, ನೆವರ್ ಸ್ಟಾಪ್ ಗ್ರೋವಿಂಗ್. ನೀವು ನಿಮ್ಮ ಕನಸಿಗಾಗಿ ಪ್ರತಿದಿನ ಒಂದು ಹೆಜ್ಜೆ ಇಟ್ಟರೆ ಒಂದು ದಿನ ನಿಮ್ಮ ಯಶಸ್ಸು ಇಡೀ ಜಗತ್ತಿಗೆ ಕಾಣುತ್ತದೆ. ಭಾರತದ ಈ ಸಾಧನೆ ನಮಗೆ ಹೇಳುವ ಸಂದೇಶ ಒಂದೇ: ದೊಡ್ಡ ಕನಸು ಕಾಣಿ, ಕಷ್ಟಪಟ್ಟು ಕೆಲಸ ಮಾಡಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ರೈಸ್ ವಿತ್ ಲೋಖಂಡೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದ ಸ್ಕೈ ಇಸ್ ನಾಟ್ ಎ ಲಿಮಿಟ್, ಯುವರ್ ಮೈಂಡ್ ಇಸ್ ರಾಕೆಟ್. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್.